₹1 ಕಾಯಿನ್ ಕೊಟ್ರೆ ಸೈಟ್ ನ ಬುಕ್ ಮಾಡ್ಕೋಬಹುದು. ಬನ್ನಿ ಮೇಡಮ್, ಬನ್ನಿ ಸರ್, ಸೈಟ್ ನೋಡ್ಕೊಂಡ್ ಬರೋಣ. ನೋಡಿ ಸರ್, ಆಲ್ರೆಡಿ ಬೋರ್ ಇದೆ, ಬೋರ್ ಫೆಸಿಲಿಟಿ. ನೀವು ನೀರು ಕೂಡ ನೋಡ್ಬೋದು, ಆಲ್ರೆಡಿ ಇದ್ರಲ್ಲಿ ನೀರು ಕೂಡ ಬರ್ತಾ ಇದೆ. ಕುಡಿಯೋಕೆ ಯೋಗ್ಯ ಇದೆ ಸರ್? ಸರ್ 100% ಸರ್. ಸೈಟ್ ಮಾರ್ಕೇಶನ್ A to Z ರೆಡಿ. ಅವ್ರು ತಗೊಳ್ತಾ ಇರೋದು BMRDA ಇಂಡಿವಿಜುವಲ್ ಏಕತಾ ಸೈಟ್ ಸರ್. ಇದು ಏಕತಾ BMRDA? ಹೌದು ಸರ್. ಸರ್ ಇದ್ರ ಫೆಸಿಲಿಟಿ ಹೆಂಗೆ ಅಂತಂದ್ರೆ ನೋಡಿ, ಪ್ರತಿಯೊಂದು ಸೈಟ್ಗೂ ಕೂಡ ಇಲ್ಲಿಂದ ಪೈಪ್ ಇಂದ ಬಂದ್ರೆ ಒಂದೊಂದು ಮನೆಗೆ ಒಂದೊಂದು ಕನೆಕ್ಷನ್ ಸರ್. 1 2 3 4 4 3 7 ಮನೆಗಳಿಗೆ ಸೇರಿ ಇದೊಂದು ಬಾಕ್ಸ್. ಅಂದ್ರೆ 7 ಲೈಟ್ ಕಂಬ ಹಾಕ್ಬೇಕಾಗಿತ್ತು. ಸೊ 7 ಕಂಬ ಹಾಕೋ ಜಾಗದಲ್ಲಿ ಇದೊಂದು ಬಾಕ್ಸ್. ಇದಿಷ್ಟೇ ಕೆಲಸ ಮಾಡುತ್ತೆ? ಹೌದು ಸರ್. ಆಕ್ಚುಲಿ ಬಿಫೋರ್ ಏನಿತ್ತು, ಒಂದು ಕಂಬದಲ್ಲಿ ಒಂದ್ 4 ಮನೆ ಕನೆಕ್ಷನ್ ಕೊಡಬಹುದಾಯ್ತು. ಬಟ್ ಇದು ಒಂದ್ ಕಂಬ ಇದ್ದಂಗೆ ಜಾಗ. ಸೊ ಇದಿಷ್ಟೇ ಜಾಗದಲ್ಲಿ 7-8 ಮನೆಗೆ ಕನೆಕ್ಷನ್. ಇದೊಂದೇ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆಯಲ್ಲಿ ಇಷ್ಟು ತಾಕತ್ತಿದೆ. ಎಲ್ಲ ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ಇದೇ ತರ ಬರುತ್ತೆ ಸರ್. ಸರ್ ಈ ಲೇಔಟ್ ಅಲ್ಲಿ 4 ಟ್ರಾನ್ಸ್ಫಾರ್ಮರ್ ಇದೆ ಸರ್. ಈ ಒಂದು ಪ್ರಾಜೆಕ್ಟ್ ಇರೋದು ಬಂದು ಕನಕಪುರ ಹಾಟ್ ಸಿಟಿ ಏನಿದೆ, ಕನಕಪುರ ಟೌನ್ ಅಲ್ಲೇ ಇರೋದು ಸರ್. ಆಲ್ಮೋಸ್ಟ್ 40+ ಸೈಟ್ಸ್ ಇದೆ ಸರ್. 40+ ಸೈಟ್ಸ್ ಸರ್. 100% ಲೋನ್ ಸಿಗುತ್ತೆ ಸರ್. ಆಲ್ರೆಡಿ ವೈಟ್ ಟಾಪಿಂಗ್ ರೋಡ್ ಇದೆ, ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟೀಸ್, ಕಂಪ್ಲೀಟ್ 100% ಡೆವಲಪ್ಮೆಂಟ್ ಅಂತ ಒಂದು ಪ್ರಾಜೆಕ್ಟ್ ಸರ್. ಸೋಲಾರ್ ಎಲೆಕ್ಟ್ರಿಸಿಟಿ ಸರ್, ಸ್ಟ್ರೀಟ್ ಲೈಟ್ ಸರ್. ಸ್ಟ್ರೀಟ್ ಲೈಟ್ಸ್ ಸರ್. 2 ಪಾರ್ಕ್ ಕೂಡ ಆಲ್ಮೋಸ್ಟ್ ರೆಡಿ ಇದೆ ಸರ್. ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಕನಕಪುರ ನಿಮಗೆ ಗೊತ್ತಿರಂಗೆ ನಮ್ಮ DK ಶಿವಕುಮಾರ್ ಸರ್ ಅವರ ತವರೂರು ಅಂಡ್ ಉಪಮುಖ್ಯಮಂತ್ರಿ ಆಗಿರುವಂತ ನಮ್ಮ DK ಶಿವಕುಮಾರ್ ಅವರ ತವರೂರು ಆಗಿರೋದ್ರಿಂದ ಸೊ ಮೇಜರ್ ಆಗಿ ಇಲ್ಲಿ ಏನಂತಂದ್ರೆ ಈ ಪ್ರಾಪರ್ಟಿ ಕೂಡ ಅವರ ಕಸಿನ್ ಬ್ರದರ್ಗೆ ಬಿಲಾಂಗ್ ಆಗಿರುತ್ತೆ. ಅವ್ರ ಫ್ಯಾಮಿಲಿ ಅವ್ರದೇ ಬಿಲಾಂಗ್ ಆಗಿರುತ್ತೆ ಸರ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಬಹುದು. ಸೊ ಬೆಂಗಳೂರಿಂದ ಬರುವಂತ ಜನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇಲ್ಲೇ ನಿಯರೆಸ್ಟ್ ಇರುವಂತವ್ರು ಇಮಿಡಿಯೇಟ್ ಆಗಿ ಮನೆ ಕೂಡ ಕಟ್ಕೋಬಹುದು. ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಪ್ರತಿ ಒಬ್ರು ಕಾಮನ್ ಮ್ಯಾನ್ಗೂ ಕೂಡ ಕೈಗೆ ಎಟಕ್ಬೇಕು. ಅವ್ನಿಗೆ ನೋಡಿ, ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಒಂದು ನೆಲೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತ ಕನಸು. ಸೊ ಇಂಥ ಒಂದು ಕನಸನ್ನ ಪ್ರತಿಯೊಬ್ಬರಿಗೂ ಈಡೇರಿಸಬೇಕು ಅನ್ನೋದು. ಆಕ್ಚುಲಿ ಇದು ಫಸ್ಟ್ ಟೈಮು ನಾನು ₹1 ಕಾನ್ಸೆಪ್ಟ್ ನನ್ನ 13 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಸ್ಟ್ ಟೈಮ್ ತಗೊಂಡ್ ಬಂದಿರೋಂಥ ಒಂದು ₹1 ಕಾನ್ಸೆಪ್ಟ್ ಇದು. ಇದೇ ಭಾನುವಾರ 16ನೇ ತಾರೀಕು ಮೆಗಾ ಲಾಂಚ್ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ, ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಕನಕಪುರಕ್ಕೆ ಬಂದಿದ್ದೀನಿ. ಕನಕಪುರದ ಹತ್ರ ಇರ್ತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ, ಮತ್ತೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಕೇವಲ ₹1 ಅಡ್ವಾನ್ಸ್ ಕೊಟ್ರೆ ಸೈಟ್ ನ ಬುಕ್ ಮಾಡ್ಕೊಡ್ತಾರೆ. ಮೆಗಾ ಲಾಂಚ್ ನಡೀತಾ ಇದೆ. ಇದೇ 16ನೇ ತಾರೀಕು. ಏನು ಎತ್ತ ಪ್ರತಿಯೊಂದು ಡೀಟೇಲ್ಸ್ ನ ಲೋನ್ ಆಗುತ್ತಾ, ಇನ್ನು ಏನೇನೆಲ್ಲ ಕ್ವಶನ್ಸ್ ಇದೆಯೋ ನಿಮ್ಮ ಮನಸ್ಸಲ್ಲಿ ಅದನ್ನ ಕೇಳ್ತಾ ಹೋಗ್ತೀನಿ. ಅಸೆಟ್ ಸ್ಕ್ವೇರ್ ಸಂಸ್ಥೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಈ ಲೇಔಟ್ ಅಲ್ಲಿ ಯಾವ್ಯಾವುದು ಏನು ಪ್ರತಿಯೊಂದು ಡೀಟೇಲ್ಸ್ ನ ಅಸೆಟ್ ಸ್ಕ್ವೇರ್ ಸಂಸ್ಥೆಯ ಓನರು, ಫೌಂಡರು, ಚೇರ್ಮನ್ ಆಗಿರ್ತಕ್ಕಂಥ ಜಾನ್ ಅವರು ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ನೋಡಿ, ಅಸೆಟ್ ಸ್ಕ್ವೇರ್ ಸಂಸ್ಥೆಯ ಓನರು, ಫೌಂಡರು, ಚೇರ್ಮನ್ ಎಲ್ಲ ಆಗಿರ್ತಕ್ಕಂಥ ಜಾನ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಒಟ್ಟಲ್ಲಿ ಮೊದಲನೇ ಸರಿ ನಿಮ್ಮ ಸಂಸ್ಥೆ ಮುಖಾಂತರ ನಾನು ಕನಕಪುರದಲ್ಲಿ ಈ ಲೇಔಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ. ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಅಸೆಟ್ ಸ್ಕ್ವೇರ್ ಸಂಸ್ಥೆ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಆಕ್ಚುಲಿ ಯಾವುದೇ ಒಂದು ಕೆಲಸ ಶುರು ಮಾಡೋದಕ್ಕೆ ಮುಂಚೆ ಸೊ ನನಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ. ಸೊ ಲೈಕ್ ಇಲ್ಲಿ ತಗೊಳ್ಳುವಂತ ನಮ್ಮ ಲೇಔಟ್ ಅಲ್ಲೇ ಸೊ ಕಸ್ಟಮರ್ ಬರುವಂತ ಕಸ್ಟಮರ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ವಿಘ್ನೇಶ್ವರನ್ಗೆ ಕೈ ಮುಗಿತಾ ನಾವು ಇದನ್ನ ಶುರು ಮಾಡೋಣ. ಇಲ್ಲಿ ಬರುವಂತವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ. ಮತ್ತೆ ಸರ್, ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ಆಕ್ಚುಲಿ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಹೆಸರು ಬಂದು ಅಸೆಟ್ ಸ್ಕ್ವೇರ್ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಅಸೆಟ್ ಸ್ಕ್ವೇರ್ಗೆ ಒಂದು 13 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ತುಂಬಾ ಆಲ್ಮೋಸ್ಟ್ 60 to 70 ಪ್ರಾಜೆಕ್ಟ್ಸ್ಗಳು ಆಲ್ ಓವರ್ ಬೆಂಗಳೂರು ನಾವು ಮಾಡಿದೀವಿ. ಅಂಡ್ ತುಂಬಾ ಒಳ್ಳೆ ರೀತಿಯಲ್ಲಿ ಕೈಗೆಟ್ಕೊಂತ ಎಲ್ಲಾ ಕಸ್ಟಮರ್ಗಳಿಗೂ ಕೈಗೆಟ್ಕೊಂತ ಒಂದು ಬೆಲೆನಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ಪ್ಲಾಟೆಡ್ ಡೆವಲಪ್ಮೆಂಟ್ಸ್ಗಳು ಮಾಡಿದೀವಿ. ಅಪಾರ್ಟ್ಮೆಂಟ್ಸ್, ಪ್ಲಾಟ್ಸ್, ವಿಲ್ಲಾಸ್ ಇದೆಲ್ಲಾನು ಕೊಡ್ತಾ ಇದೀವಿ ಸರ್. ಅಂದ್ರೆ ಫೀಲ್ಡ್ಗೇನು ಹೊಸಬ್ರಲ್ಲ? ನೋ ಸರ್, ನಮ್ಮ ಚಾನಲ್ಗೆ ಹೊಸದು ಇದು. ಹೌದು ಸರ್, ಅಷ್ಟೇನೆ. ಹೌದು ಸರ್. ಅಲ್ವಾ ಸರ್? ಸುಮಾರು ಒಂದು 13 years ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ. ಹೌದು ಸರ್. ಅಂದ್ರೆ ಸುಮಾರು ಪ್ರಾಜೆಕ್ಟ್, ಸುಮಾರು ವ್ಯವಹಾರಗಳನ್ನ ಮಾಡಿದೀರಾ ನೀವು 3 ವರ್ಷದಲ್ಲಿ. ಸರ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಲೈಕ್ ನಮ್ಮ ಕಂಪನಿನಲ್ಲಿ ಹೇಗಿದೆ ಅಂದ್ರೆ ಜಸ್ಟ್ ಫಾರ್ 18 lakhs ಇಂದ 18 ಲಕ್ಷ ರೂಪಾಯಿಯಿಂದ 5 ಕೋಟಿ ರೂಪಾಯಿವರೆಗೂ ಪ್ರಾಪರ್ಟಿಗಳು ನಾವು ಅಸೆಟ್ ಸ್ಕ್ವೇರ್ ಕಂಪನಿಯಿಂದ ಮಾಡ್ತಾ ಇದೀವಿ. ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದೀವಿ ಸರ್. ಆಲ್ ಓವರ್ ಬೆಂಗಳೂರು, ಲೈಕ್ ದೇವನಹಳ್ಳಿ, ನೆಲಮಂಗಲ, ಮೈಸೂರು ರೋಡು, ಮಾಗಡಿ ರೋಡು, ಕನಕಪುರ ರೋಡು, ಬನ್ನರ್ಘಟ್ಟ, ಆನೇಕಲ್, ಜಿಗಣಿ, ಎಲೆಕ್ಟ್ರಾನಿಕ್ ಸಿಟಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ನಮ್ಮ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳು ಪೈಪ್ಲೈನ್ ಅಲ್ಲಿ ಇಲ್ಲ ಅಂದ್ರು ಒಂದು 10 ಪ್ರಾಜೆಕ್ಟ್ ಪೈಪ್ಲೈನ್ ಅಲ್ಲಿ ಇದೆ. ಸೊ ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಇವತ್ತು ಈ ಕಮಿಂಗ್ ಸಂಡೇ ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀನಿ. 16ನೇ ತಾರೀಕು ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಕನಕಪುರದಲ್ಲೇ ಇರುವಂತ ಒಂದು ಪ್ರಾಜೆಕ್ಟ್ ಸರ್ ಇದು. ಸರ್, ಓಕೆ,
ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಈ ಲೇಔಟ್ ಬಗ್ಗೆ ಜಾಸ್ತಿ ತಡ ಮಾಡೋದು ಬೇಡ. ಇದರ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ನಾವೀಗ ಕನಕಪುರದ? ಸರ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಇರೋದು ಬಂದು ಕನಕಪುರ ಹಾಟ್ ಸಿಟಿ ಏನಿದೆ, ಕನಕಪುರ ಟೌನ್ ಅಲ್ಲೇ ಇರೋದು. ಟೌನು ಅಂದ್ರೆ ಟೌನ್ ಈ ಕಡೆ ಬರುತ್ತೆ ಸರ್. ನೀವು ನೋಡ್ಬೋದು ಲೈಕ್ ಕನಕಪುರ ಟೌನ್ ಅಂತಂದ್ರೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಲ್ಲ, ಇಲ್ಲಿ ಮನೆಗಳು ಕಾಣಿಸ್ತಾ ಇದೆ, ಬಸ್ ಹೋಗ್ತಾ ಇದೆ, ಅದೇ ಬಸ್ ಸ್ಟ್ಯಾಂಡ್ ಸರ್. ಆ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಈ ಲೇಔಟ್ ಸರ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ವಾಟ್ ದ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ ಸರ್. ಸೂಪರ್. ಎಷ್ಟು ಸೈಟ್ಸ್ ಇದೆ ಸರ್ ಇಲ್ಲಿ? ಸರ್ ಆಲ್ಮೋಸ್ಟ್ 40+ ಸೈಟ್ಸ್ ಇದೆ ಸರ್. 40+ ಸೈಟ್ಸ್. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? 30, 40, 30, 20, ಸಾರಿ 30/50. ಸೊ ಎಲ್ಲ ತರ ಅಂದ್ರೆ 30, 20, 30, 40, 30, 50. ಹೌದು ಸರ್. 30, 20 ಇದೆ ಅಂದ್ರೆ 20, 30 ಹಾಫ್ ಸೈಟು ಇದೆ, 30, 40 ಫುಲ್ ಸೈಟು ಇದೆ, 30, 50 ಇದೆ ಅಲ್ವಾ ಸರ್? 3 ಡೈಮೆನ್ಷನ್ ಅಲ್ಲೂ ಇದೆ. ಹೌದು ಸರ್. ಯಾವ ಫೇಸಿಂಗ್ ಅಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಸರ್? ಇಲ್ಲಿ ಬಂದು ನೀವು ಜಾಸ್ತಿ ಪ್ಲಾಟ್ ನೋಡ್ಬೇಕು ಅಂತಂದ್ರೆ ಈಸ್ಟ್ ಫೇಸಿಂಗ್ ಅಂಡ್ ವೆಸ್ಟ್ ಫೇಸಿಂಗ್, ಎರಡು ಫೇಸಿಂಗ್ ಅಲ್ಲೂ ಇದೆ. ಇಷ್ಟು ಮತ್ತೆ ಕೆಲವು ಪ್ರಾಜೆಕ್ಟ್ಸ್, ಕೆಲವು ಸೈಟ್ಸ್ ಗಳು ನೋಡಬಹುದು. ಇದು ಕಮರ್ಷಿಯಲ್ ಪ್ಲಾಟ್ಸ್ ಗಳು ಇದೆಲ್ಲ ಆ ರೋಡ್ ಗೆ ಬರುವಂತದ್ದು. ಅದೆಲ್ಲ ಮೇನ್ ರೋಡ್, ಲಾರಿ ಹೋಗ್ತಾ ಇದೆ ನೋಡಿ, ಲಾರಿ ಅದು ಮೇನ್ ರೋಡ್. ಅದು ಆ ರೋಡ್ ಗೆ ಬರುವಂತ ಕಮರ್ಷಿಯಲ್ ಪ್ಲಾಟ್ಸ್ ಸರ್. ಸೂಪರ್. ಇಷ್ಟು ಸೈಟ್ಗಳಿದೆ 40+. ಹೌದು. 20, 30 ಹಾಫ್ ಸೈಟ್ ಬೇಕಾ? ಹಾಫ್ ಸೈಟು ಇದೆ. 30, 40 ಫುಲ್ ಸೈಟ್ ಬೇಕಾ? ಅದು ಇದೆ. 30, 50 ಇದೆ. ಹೌದು ಸರ್. ಏನ್ ಕನ್ವರ್ಷನ್ ಬರುತ್ತೆ ಸರ್? ಸರ್ ಇದು ಬಂದು BMRDA ಅಪ್ರೂವ್ಡ್ ಲೇಔಟ್ ಸರ್. BMRDA ಅಪ್ರೂವ್ಡ್ ಲೇಔಟ್ ಸರ್. ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಹೌದು ಸರ್. ಏಕತಾ ಪ್ರಾಪರ್ಟಿ. ಪ್ರತಿ ಒಂದು ಸೈಟ್ಗೂ ಕೂಡ ನಿಮ್ಗೆ ಖಾತಾ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಮಾಡ್ಕೋತೀರಾ? ಏನ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಅಲ್ವಾ ಸರ್? ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಮತ್ತೆ ಲೋನು ಸರ್ 100% ಲೋನ್ ಸಿಗುತ್ತೆ ಸರ್. ಸೊ ನಮ್ದೇ ಆದಂತ, ಯಾಕಂದ್ರೆ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ಎಲ್ಲಾ ತರ ಡಿಪಾರ್ಟ್ಮೆಂಟ್ಸ್ಗಳು ನಮ್ಮಲ್ಲಿದೆ. ಸೊ ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸೇಲ್ಸ್ ಪ್ರೊಡಕ್ಷನ್ ಆದ್ರೆ ಸೊ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಬರುತ್ತೆ. ಬ್ಯಾಕ್ ಎಂಡ್ ಅಲ್ಲಿ ಲೀಗಲ್ ಡಿಪಾರ್ಟ್ಮೆಂಟು, ಟ್ರಾವೆಲ್ ಡಿಪಾರ್ಟ್ಮೆಂಟು, ಮತ್ತೆ ಲೋನ್ ಡಿಪಾರ್ಟ್ಮೆಂಟು. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟು ಆ ಪೀರಿಯಡ್ ಅಲ್ಲಿ ವರ್ಕ್ ಮಾಡ್ತಾ ಹೋಗ್ತಾರೆ. ಕಸ್ಟಮರ್ಸ್ಗೆ ಬ್ಯೂಟಿಫುಲ್ ಆಗಿ ಫೆಸಿಲಿಟೀಸ್ ಕೊಡ್ತಾ ಇದೀವಿ ಸರ್. ಸೂಪರ್. BMRDA ಅಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇರ್ತೀರಾ. ಅದರಲ್ಲೂ ಕನಕಪುರದಲ್ಲಿ ಅಂದ್ರೆ ಬೆಂಗಳೂರು ಔಟ್ಸ್ಕಟ್ಸ್ ಅಲ್ಲಿ ಯಾರಾದರೂ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಕನಕಪುರ ಸಿಟಿಲೇ ಇಲ್ಲೇ ಇದ್ದು ಇಲ್ಲೇ ಹುಟ್ಟಿ ಬೆಳೆದು ಇದೇ ಸಿಟಿಲೇ ಬೇಕು ಅಂತಕ್ಕಂಥವ್ರಿಗೆ ಈ ಲೇಔಟಲ್ಲಿ 40+ ಸೈಟ್ಸ್ಗಳಿದ್ದಾವೆ. ಸೊ ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಅದ್ರ ಮುಖಾಂತರ ತಿಳ್ಕೊಬೋದು. ಸರ್ ಅಮ್ಯುನಿಟೀಸ್ ವಿಚಾರಕ್ಕೆ ಬರ್ತೀನಿ, ಏನೆಲ್ಲ ಡೆವಲಪ್ಮೆಂಟ್ ಇದೆ ನಿಮ್ಮ ಲೇಔಟಲ್ಲಿ ಅಂತ ಹೇಳ್ಬಿಟ್ಟು. ಸರ್ ನೀವು ನೋಡ್ಬೋದು, ಲೈಕ್ ಆಲ್ರೆಡಿ ವೈಟ್ ಟಾಪಿಂಗ್ ರೋಡ್ ಇದೆ, ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟೀಸ್, ಕಂಪ್ಲೀಟ್ 100% ಡೆವಲಪ್ಮೆಂಟ್ ಅಂತ ಒಂದು ಪ್ರಾಜೆಕ್ಟ್ ಸರ್ ಇದು. ನೋಡಿ, CC ರೋಡ್, ವೈಟ್ ಟ್ಯಾಪಿಂಗ್ ರೋಡ್ ಅಂತ ಕರಿತೀರಾ. ಎಷ್ಟು ಫೀಟ್ ಸರ್ ಕೊಟ್ಟಿರೋದು? ಸರ್ ಇದು ಬಂದು 35 ಫೀಟ್ ರೋಡು, 35 ಅಡಿ ರೋಡು. ಸೊ ಲೈಕ್ ಫುಟ್ಪಾತ್ ಇಂದ ಸೇರಿ ಫುಟ್ಪಾತ್ 35 ಫೀಟ್ ರೋಡ್ ಇದೆ. ಸೊ ಇದು ಅಷ್ಟೇ ಲೆಂತ್ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್ ಇದನ್ನ? ಹೌದು ಸರ್. ಆಲ್ಮೋಸ್ಟ್ 5 ಫೀಟ್ ಇಂಟರ್ಲಾಕ್ ವ್ಯವಸ್ಥೆ. 5 ಅಡಿ ಬರುತ್ತೆ ಸರ್ ಫುಟ್ಪಾತ್. ಸೂಪರ್. ಅದಾದ ತಕ್ಷಣ ಸೈಟ್ ನಂಬರ್, ಸೈಟ್ ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ, ಎಲ್ಲ ಕಂಪ್ಲೀಟ್ ಇದೆ ಸರ್. 100% ಗಿಡಗಳ ವ್ಯವಸ್ಥೆ ಕೂಡ ಇದೆ. ಹೌದು ಸರ್. ಮತ್ತೆ ಕರೆಂಟಿನ ವ್ಯವಸ್ಥೆ ಸರ್? ಸರ್ ಎಲೆಕ್ಟ್ರಿಸಿಟಿ ನೀವು ನೋಡಬಹುದು, ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಇದೆ ನೋಡಿ, ಟ್ರಾನ್ಸ್ಫಾರ್ಮರ್ ಇದೆ ಆಲ್ರೆಡಿ. ಎಲೆಕ್ಟ್ರಿಸಿಟಿ ಲೈಟ್ ಕಂಬ ಇಲ್ಲ ಸರ್? ಇಲ್ಲಿದೆಲ್ಲ ಸರ್ ಸೋಲಾರ್ ಸ್ಟ್ರೀಟ್ ಲೈಟ್ಸ್. ನಮಗೆ ಕರೆಂಟಿನ ವ್ಯವಸ್ಥೆ, ಕಂಬಗಳು ಸರ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ, ಅದಕ್ಕೆ ಕಾಣ್ತಾ ಇಲ್ಲ ಕಂಬ. ಇಲ್ಲಿದೆ ನೋಡಿ ಸರ್ ಅಂಡರ್ಗ್ರೌಂಡ್. ನನಗೆ ಗೊತ್ತಾಯ್ತು ಸರ್, ಜನಗಳಿಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದೆ. ಏನಕ್ಕೆ ಅಂದ್ರೆ ಕೆಲವರಿಗೆ ಕರೆಂಟಿನ ವ್ಯವಸ್ಥೆ ಇನ್ನು ಎಳಿಬೇಕಾ ಅಂತ ಯೋಚನೆ ಮಾಡ್ತಿರ್ತಾರೆ. ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆಗಳು ಅದೇ ಜಾಸ್ತಿ ಲೇಔಟ್ಗಳು ಇರ್ತಕ್ಕಂಥದ್ದು ಇತ್ತೀಚೆಗೆ. ಹೌದು ಅಲ್ವಾ ಸರ್? ಹಾಗಾಗಿ ಹೊಸ ಟ್ರೆಂಡ್ ಅಲ್ವಾ ಸರ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಅನ್ನೋದು? ತುಂಬಾ ಹೊಸ ಟ್ರೆಂಡಿಂಗ್ ಸರ್ ಆಕ್ಚುಲಿ. ಅಂದ್ರೆ BMRDA ಆಸ್ ಪರ್ ರೂಲ್ಸು ಇದೆ ಕೆಲವೊಂದು. ಸೊ ಹಾಗಾಗಿ ಅದು ಒಂದು. ಜೊತೆಗೆ ಮತ್ತೆ ಸುತ್ತ ಕಾಂಪೌಂಡಿನ ವ್ಯವಸ್ಥೆ ಇದೆ, ಗೇಟೆಡ್ ಕಮ್ಯುನಿಟಿ ಇರ್ತಕ್ಕಂಥದ್ದು. ಮತ್ತೆ ಆ ಗೇಟ್ ಇದೆಯಲ್ಲ ಸರ್, ಡೆಡ್ ಎಂಡ್, ಆ ಸ್ಟೀಲ್ ಗೇಟ್ ಇದೆಯಲ್ಲ, ಅದ್ರ ಪಕ್ಕನೂ ರೋಡ್ ಇದೆ, ಅದು ಮಡ್ ರೋಡ್ ಇದೆ. ಅದ್ರದ್ದೇನಾದ್ರು ಅದು ಊರೊಳಗಡೆ ಹೋಗುವಂತ ರೋಡ್, ಅದು ತಾರ್ ರೋಡ್ ಏನಾದ್ರು ಆಗುತ್ತಾ ಸರ್? ಎಸ್ ಸರ್, ವೆರಿ ಶಾರ್ಟ್ಲಿ ಅದನ್ನು ತಾರ್ ಕೂಡ ಹಾಕ್ಸ್ತಾ ಇದ್ದೀನಿ. ಓಕೆ, ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಇಮಿಡಿಯೇಟ್ ಆಗಿ ಬರುತ್ತೆ. ಓಕೆ, ಸೂಪರ್ ಸರ್. ಈಗ 20-30 ಆಫ್ ಸೈಟ್ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಇದೇನು ಸೋಲಾರ ಕರೆಂಟಿಂದ ಸರ್? ಇದು ಸೋಲಾರ್ ಎಲೆಕ್ಟ್ರಿಸಿಟಿ ಸರ್, ಸ್ಟ್ರೀಟ್ ಲೈಟ್ ಸರ್. ಸ್ಟ್ರೀಟ್ ಲೈಟ್ಸು ಸರ್. ಆಗ್ಲೇ ಕೇಳೋದ್ ಮರ್ತೆ, ಈ ಲೇಔಟ್ BMRDA, ಈ ಲೇಔಟ್ಗೆ ಒಂದು ಹೆಸರು ಇರ್ಬೇಕಲ್ವಾ? ಏನಂತ ಇಟ್ಟಿದ್ದೀರಾ ಹೆಸರು ಸರ್? ಅಸೆಟ್ಸ್ ವಿಸ್ತಾರ ಮಾಲ್ಗುಡಿ ಅಂತ ಸರ್. ಅಸೆಟ್ ವಿಸ್ತಾರ ಮಾಲ್ಗುಡಿ. ಮಾಲ್ಗುಡಿ, ಎಸ್ ಸರ್. ಮಾಲ್ಗುಡಿ ಅನ್ನೋ ತುಂಬಾ ಒಂದು ಒಳ್ಳೆ ಪೀಕಲ್ಲಿರೋ ವರ್ಡ್ ಸರ್. ಅದು ನಮ್ಮ ಶಂಕರ್ ನಾಗ್ ಅವ್ರ ಒಂದು ಬ್ಯೂಟಿಫುಲ್, ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ಸರ್. ಅದು ಒಂದು ಇನ್ಸ್ಪಿರೇಷನ್ ಅಲ್ಲ ಸರ್? ಅಲ್ವಾ? ಸೂಪರ್. ಮತ್ತೆ ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ 2 ಪಾರ್ಕ್ ಕೂಡ ಆಲ್ಮೋಸ್ಟ್ ರೆಡಿ ಇದೆ ಸರ್.
ರೆಡಿ ಇದೆ. ಇದು ಪಾರ್ಕೆ ಅಲ್ವಾ? ಸರ್ ಇಲ್ಲ, ಇದು ಲ್ಯಾಂಡ್ ಓನರ್ ಅವ್ರಿಗೆ ಅಂತ ಇಟ್ಕೊಂಡಿರೋ. ಓಕೆ ಓಕೆ ಡನ್. ವಿತ್ ಟ್ರಾನ್ಸ್ಫಾರ್ಮರ್ ಇದೆ. ಹೌದು ಪಾರ್ಕ್ಗಳು ಎಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಸರ್? ಏನ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಲೆಂತ್ ಫುಲ್ ಕಂಪ್ಲೀಟ್ ಪಾರ್ಕ್ ಸರ್. ಒಂದು ಟೆಂಪಲ್ ಇದೆಯಲ್ಲ ಅದು ಕೂಡ ಪಾರ್ಕೆ? ಕೂಡ ಪಾರ್ಕ್ ಅಂಡ್ ಆ ಟೆಂಪಲ್ ಬಿಟ್ಟು ರೋಡ್ ಇದೆ, ರೋಡ್ ಪಕ್ಕದಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಬರುತ್ತೆ. ಓಕೆ, ಅಮ್ಯುನಿಟೀಸ್ ನೋಡಿದ್ವಿ. ಮತ್ತೆ ಎಂಟ್ರೆನ್ಸ್ ಎಲ್ಲ ಆರ್ಚ್ ಏನಾದ್ರು ಮಾಡ್ಕೊಡ್ತೀನಿ ಅಂದ್ರೆ ಆಗ್ಲೇ ಸರ್. ಅಂಡ್ ಆಲ್ಮೋಸ್ಟ್ ಆ ಕಡೆ ಒಂದು ಆಲ್ರೆಡಿ ಬಿಲ್ಟ್ ಮಾಡಿ ಎಕ್ಸಿಟ್ ಆರ್ಚು, ಸೊ ಅದು ಮೈನ್ ಎಂಟ್ರೆನ್ಸ್ ಇರುತ್ತೆ. ಸೊ ಇದು ಅದು ಎರಡು ಎಂಟ್ರೆನ್ಸ್, ಎರಡು ಎಕ್ಸಿಟ್ ಆದ್ರೂ ಯೂಸ್ ಮಾಡಿ, ಎಂಟ್ರಿ ಆದ್ರೂ ಯೂಸ್ ಮಾಡಿ. ಹೌದು ಸರ್, ಎರಡು ಕೂಡ ಎರಡು ಎಂಟ್ರೆನ್ಸ್ ಬರುತ್ತೆ. ಓಕೆ, ಇದು 24/7 ಸೆಕ್ಯೂರಿಟಿ ವ್ಯವಸ್ಥೆ ಏನಾದ್ರು? ಸರ್ ಎಸ್ ಸರ್, ಸೆಕ್ಯೂರಿಟಿ ಇಟ್ಟಿದ್ದೀವಿ ಅಂಡ್ ಸೈಟ್ ಆಫೀಸರ್ ಇರ್ತಾರೆ. ಸೊ ಆಲ್ಮೋಸ್ಟ್ 2-3 years ವರೆಗೂ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಸೊ ಲ್ಯಾಂಡ್ ಓನರ್ದೇ ಪ್ರಾಪರ್ಟಿ ಇರೋದ್ರಿಂದ ಸೊ ಯಾವುದೇ ತರ ನಿಮಗೆ ಸಮಸ್ಯೆ ಬರೋದಿಲ್ಲ. ಎಸ್. ಓಕೆ ಸರ್, ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಸರ್, ಯಾಕಂದ್ರೆ ಬೆಂಗಳೂರಲ್ಲೇ ಯಾವಾಗಲೂ ವಿಡಿಯೋ ತೋರಿಸ್ತಾನೆ ಇರ್ತೀನಿ. ತುಂಬಾ ಕಡೆ ಇದೆ ಕರ್ನಾಟಕದಾದ್ಯಂತ. ಹೋದ್ರೆ ಬೆಳಗಾಂಗೂ ಹೋಗೋ ಅವಕಾಶಗಳು ಭಾಳ ಇದಾವೆ. ನನ್ನ ಹತ್ರ ಟೈಮ್ ಇಲ್ಲ, ಹಾಗಾಗಿ ನಾನು ಬೆಂಗಳೂರು ಸುತ್ತಮುತ್ತನೇ ಅಡ್ಡಾಡ್ತಾ ಇರ್ತೀನಿ. ಸೊ ತುಂಬಾ ದಿನಗಳ ನಂತರ ನಾನು ಕನಕಪುರದವರೆಗೂ ಬಂದೆ. ಹೌದು. ಸೊ ಇಲ್ಲೇ ಬಂದು ಯಾಕೆ ಸೈಟ್ ತಗೋಬೇಕು ಅಂತ? ಸರ್ ಇಲ್ಲೇ ಬಂದು ಯಾಕೆ ತಗೊಳ್ಬೇಕು ಅಂತಂದ್ರೆ, ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ, ಕನಕಪುರ ನಿಮಗೆ ಗೊತ್ತಿರಂಗೆ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರ ತವರೂರು ಅಂಡ್ ಉಪಮುಖ್ಯಮಂತ್ರಿ ಆಗಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ತವರೂರು ಆಗಿರೋದ್ರಿಂದ ಸೊ ಮೇಜರ್ ಆಗಿ ಇಲ್ಲೇ ಏನಂತಂದ್ರೆ ಈ ಪ್ರಾಪರ್ಟಿ ಕೂಡ ಅವ್ರ ಕಸಿನ್ ಬ್ರದರ್ಗೆ ಬಿಲಾಂಗ್ ಆಗಿರುತ್ತೆ. ಅವ್ರ ಫ್ಯಾಮಿಲಿ ಅವ್ರದ್ದೇ ಬಿಲಾಂಗ್ ಆಗಿರುತ್ತೆ. ಅಂಡ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕನೆಕ್ಟಿವಿಟಿ ನೀವು ನೋಡ್ಬೋದು. ನಮ್ಮ ಬೆಂಗಳೂರಲ್ಲಿ ನೈಸ್ ರೋಡ್ ಅಂತಾರೆ. ಇವತ್ತು ಕನಕಪುರದಲ್ಲಿ ನೀವು ಬೆಂಗಳೂರಿಂದ ಕನಕಪುರಕ್ಕೆ ಟ್ರಾವೆಲ್ ಮಾಡ್ಬೇಕಂದ್ರೆ ಬ್ಯೂಟಿಫುಲ್ ರೋಡ್ ಫೆಸಿಲಿಟೀಸ್ ಮಾಡಿದ್ದಾರೆ. ನೈಸ್ ರೋಡ್ಗಿಂತ ತುಂಬಾ ಒಳ್ಳೆ ರೋಡ್ಗಳಿದೆ, ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಟುವರ್ಡ್ಸ್ ನೀವು ಇಲ್ಲಿಂದ ಕನಕಪುರದಿಂದ ರಾಮನಗರ, ಮೈಸೂರು, ಬಿಡದಿ, ಸೊ ಇದಕ್ಕೆಲ್ಲ ತುಂಬಾ ಈಸಿ ಕನೆಕ್ಟಿವಿಟಿ ಸರ್. ಅದು ಇನ್ನೊಂದು ಮೇಜರ್ ಥಿಂಗ್ ಹೇಳ್ಬೇಕು ಅಂತಂದ್ರೆ, ಸೊ ಇಲ್ಲೇನಾಗುತ್ತೆ, ಸೆಕೆಂಡ್ ಏರ್ಪೋರ್ಟ್ ಏನು ಬರಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಸರ್ವೆ ಪ್ರಕಾರ, ನಮ್ಮ ಗೌರ್ಮೆಂಟ್ ಸರ್ವೆ ಪ್ರಕಾರ ಆಲ್ಮೋಸ್ಟ್ 2 ಜಾಗ ಆಲ್ರೆಡಿ ಕನಕಪುರ ರೋಡಲ್ಲೇ ಏರ್ಪೋರ್ಟ್. ಹೌದು ಸರ್. ಅದು ನೆಲಮಂಗಲ ಹತ್ರ ಅಲ್ವಾ ಪಾಯಿಂಟ್? ನೆಲಮಂಗಲದಲ್ಲಿ 1 ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕನಕಪುರ ಮೈನ್ ರೋಡ್ ಅಲ್ಲಿ 2 ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ಬೋದು ಅದು ಸರ್? ಇಲ್ಲ, ನನ್ನ ಪ್ರಕಾರ ಮೇಜರ್ ಆಗಿ ವಾಟ್ ಇಸ್ ನಮ್ಮ ಗೌರ್ಮೆಂಟ್ ಇದು ಏನಂತಂದ್ರೆ, ವೆರಿ ನಿಯರೆಸ್ಟ್ ಸೌತ್ ಡಿವಿಷನ್ ಅಲ್ಲಿ ಯಾವುದೇ ತರ ಏರ್ಪೋರ್ಟ್ ಫೆಸಿಲಿಟೀಸ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಏನಂತಂದ್ರೆ, ವೆರಿ ಶಾರ್ಟ್ಲಿ ತಮಿಳ್ನಾಡು ಅಲ್ಲಿ ತಳಿ ಏರ್ಪೋರ್ಟ್ ಅಂತ ಒಂದು ಬರ್ತಾ ಇದೆ. ಸೊ ನಮ್ಮ ಕರ್ನಾಟಕ ರೆವಿನ್ಯೂ ತಮಿಳ್ನಾಡಿಗೆ ಕನ್ವರ್ಟ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಸೊ ನಮ್ಮ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾರು ಇಲ್ಲ ನಮ್ಗೆ ಸೌತ್ ಅಲ್ಲೇ ಬೇಕು, ಯಾಕಂದ್ರೆ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂಡ್ ಲೈಕ್ ನಮ್ಮ ಎಲೆಕ್ಟ್ರಾನಿಸಿಟಿ IT ಹಬ್ ಇದೆ. ಸೊ ಆಲ್ಮೋಸ್ಟ್ ಇವಾಗ ತಳಿ ಏರ್ಪೋರ್ಟ್ ರೆಡಿ ಆಗೋಯ್ತು ಅಂತಂದ್ರೆ ತಮಿಳ್ನಾಡಿಗೆ ಎಲ್ಲ ಕ್ಯಾಬ್ಸು ಟ್ರಾನ್ಸ್ಪೋರ್ಟು ಎಲ್ಲಾನು ಕಂಪ್ಲೀಟ್ ಇದಕ್ಕೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ. ಬಂಡೆ ಅಂತಾನೆ ಕರೀತಾರೆ ಸರ್. ಅವರೆಲ್ಲ ಬಿಟ್ಕೊಡ್ತಾರ ಅವರ ಕ್ಷೇತ್ರದ ಸುತ್ತಮುತ್ತ ಏರ್ಪೋರ್ಟ್ ಬಂದ್ರೆ ಅದೇನಿರ್ಲಿ, ವ್ಯವಸ್ಥೆ ಇಲ್ದಿದ್ರು ವ್ಯವಸ್ಥೆ ಮಾಡಾದ್ರೂ ತಗೋತೀವಿ ಅನ್ನೋ ತರ ರೆಡಿ ಇರ್ತಾರೆ. ಹೌದು ಸರ್, ಖಂಡಿತ ಇದೆ. ಸೊ ಆಲ್ರೆಡಿ ನಮ್ಮ ನಾರ್ತ್ ಸೈಡ್ ಅಲ್ಲಿ ಆಲ್ರೆಡಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಇದೆ ಆಲ್ರೆಡಿ. ಲೈಕ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಅದು ಒಂದೇ ಆಡ್ ಆನ್ ಆಗುತ್ತೆ. ಮತ್ತೆ ಇನ್ನೂ ವಿಚಾರ ಹೇಳ್ಬೇಕಂದ್ರೆ, ನೀವು 5 ವರ್ಷದ ಹಿಂದೆ, ಜಾಸ್ತಿ ಬೇಡ, ಇಲ್ಲಿ ಸುತ್ತಮುತ್ತ ಒಂದು ಹೇಗಿತ್ತು ಕನಕಪುರಕ್ಕೆ ಕನ್ವೆಂಟ್ ಬೆಂಗಳೂರಿಂದ ಬರ್ತಕ್ಕಂಥದ್ದು, ರೋಡ್ ಯಾವ ತರ ಇತ್ತು ಅಂತ ವಿಚಾರಿಸಿ ಬೇಕಾದ್ರೆ ಏನೇನು ಇರ್ಲಿಲ್ಲ, ಎಲ್ಲ ಸಿಂಗಲ್ ರೋಡು. ಸುಮ್ಮನೆ ಆಕ್ಸಿಡೆಂಟು ಅದು ಇದು ಕೇಳ್ತಾ ಇದ್ವಿ ಅಷ್ಟೇ, ಬರೀ ರೋಡ್ ಅಷ್ಟೇ. ಒಂದು ಎಲ್ಲೋ ಯಾ ಕಡೆ ಈ ಕಡೆ ಶಾಪ್ಗಳಾಗಿರ್ಬೋದು, ಕಮರ್ಷಿಯಲ್ ಏನು ನೋಡೋಕೆ ಸಿಗ್ತಾ ಇರಲಿಲ್ಲ. ಇವತ್ತಿನ ದಿನ ಬಂದರೆ ಆ ತಾರ್ ರೋಡ್ ಆಗಿರ್ಬೋದು, ಸುತ್ತಮುತ್ತ ರೆಸ್ಟೋರೆಂಟ್ಗಳಾಗಿರ್ಬೋದು, ಮತ್ತು ರವಿಶಂಕರ್ ಆಶ್ರಮ ಆಗಿರ್ಬೋದು, ಅದ್ರ ಮುಖಾಂತರ ಬಂದರೆ ಲೆಫ್ಟ್ ಸೈಡು ದಯಾನಂದ ಸಾಗರ ಕಾಲೇಜ್ ಆಗಿರ್ಬೋದು. ಅದಾದಮೇಲೆ ಇನ್ನೇನು ಕನಕಪುರ ಹತ್ತತ್ರ ಬರ್ತಿದ್ದಂಗೆ ತುಂಬ ದೊಡ್ಡದಿದೆ ದಯಾನಂದ ಸಾಗರ್ ಹಾಸ್ಪಿಟಲ್ ವಿತ್ ಕಾಲೇಜು. ಹೌದು, ಅದು ಕೂಡ ಇದೆ. ಮತ್ತೆ ಇದೇ ಡಿ.ಕೆ. ಶಿವಕುಮಾರ್ ಅವ್ರದ್ದೇ ಒಂದು ಸ್ಕೂಲ್ ಇದೆಯಲ್ಲ ಸರ್, ಎಂಬಸಿ. ಹೌದು ಸರ್, ಎಂಬಸಿ ಸ್ಕೂಲ್. ಸೊ ಆಕ್ಚುಲಿ ಬೆಂಗಳೂರಿಗೆ ಏನು ಕಮ್ಮಿ ಇಲ್ಲ ಸರ್. ಕನಕಪುರ ಇಟ್ಸ್ ಫುಲ್ಲಿ ಸ್ಟ್ರಚ್ ಡೆವಲಪ್ಮೆಂಟ್ ಆಗಿರುವಂತ ಒಂದು ಟೌನು. ಸೊ ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಹೇಳ್ತೀರಾ, ಮನೆ ಕಟ್ಕೊಳೋದಕ್ಕೆ ಹೇಳ್ತೀರಾ ಸರ್? ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ಬೋದು. ಸೊ ಬೆಂಗಳೂರಿಂದ ಬರುವಂತ ಜನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇಲ್ಲೇ ನಿಯರೆಸ್ಟ್ ಇರುವಂತವ್ರು ಇಮಿಡಿಯೇಟ್ ಆಗಿ ಮನೆ ಕೂಡ ಕಟ್ಕೋಬಹುದು. ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕಂದ್ರೆ ಬೆಂಗಳೂರಿಂದ ಬರ್ತಕ್ಕಂಥ ಜನ ಇಲ್ಲಿ ಮನೆ ಕಟ್ಟೋದಕ್ಕೆ ಯೋಚನೆನೂ ಬರಲ್ಲ, ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇರ್ತಾರೆ. ನಾನು ಮನೆ ಕಟ್ಟಲ್ಲ ಬಿಡಪ್ಪ, ಇನ್ವೆಸ್ಟ್ಮೆಂಟ್ ಆದ್ರೆ ಸಾಕು, ಒಂದು 5 ವರ್ಷ ಬಿಟ್ಟು ನಾನು ಮಾರ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಏರ್ಪೋರ್ಟ್ ಪ್ಲಾನ್ ಮಾಡಿದ್ರೆ ಆಲ್ಮೋಸ್ಟ್ ಇವಾಗ ಒಂದು 8 to 10 years ತಗೊಳ್ತಾರೆ ಅದು ಕಂಪ್ಲೀಟ್ ಲಾಂಚ್ ಮಾಡೋದಕ್ಕೆ. ಸೊ ವಿತಿನ್ ಒಂದು 10 ವರ್ಷ ಅವ್ರು ಲೋನ್ ಮುಗಿಸ್ಕೊಳ್ಳೋಷ್ಟ್ರೊಳಗೆ ಇಲ್ಲಿ ಬ್ಯೂಟಿಫುಲ್ ಅಪ್ರಿಷಿಯೇಷನ್ ಸಿಗ್ಬಿಡುತ್ತೆ ವೆನ್ ಏರ್ಪೋರ್ಟ್ ಕಮ್ಸ್ ಹಿಯರ್. ಓಕೆ ಸರ್, ಈಗ ಅಡ್ವಾನ್ಸ್ ಬುಕ್ಕಿಂಗ್ ₹1 ಅಂತ ಅಂತಾನೆ ಇದೀವಿ. ಏನು ಸರ್ ಅದು ₹1 ಕಾನ್ಸೆಪ್ಟ್? ಸರ್ ನಮ್ಮ ಕಾನ್ಸೆಪ್ಟ್ ನಾನು ಅವಾಗಲೇ ಕೂಡ ಹೇಳಿದೆ ನಿಮಗೆ.
ಸೊ ನಾನು 18 ಲಕ್ಷ ರೂಪಾಯಿಂದ 5 ಕೋಟಿ ರೂಪಾಯಿವರೆಗೂ ನನ್ನ ಹತ್ರ ಪ್ರಾಪರ್ಟೀಸ್ಗಳು ಸಿಗುತ್ತೆ ಅಸೆಟ್ ಸ್ಕ್ವೇರ್ ಒಂದು ಸಂಸ್ಥೆನಲ್ಲಿ. ಸೊ ಲೈಕ್ ಪ್ರತಿ ಒಬ್ಬರು ಕಾಮನ್ ಮ್ಯಾನ್ಗೂ ಕೂಡ ಕೈಗೆ ಎಟಕಬೇಕು, ಅವ್ನಿಗೆ ನೋಡಿ ಮನೆ ತೊಗೊಳ್ಬೇಕು, ಸೈಟ್ ತೊಗೊಳ್ಬೇಕು, ಒಂದು ನೆಲೆ ಮಾಡಬೇಕು ಅನ್ನೋದು ಈ ಪ್ರತಿಯೊಬ್ಬರಿಗೂ ಇರುವಂಥ ಕನಸು. ಸೊ ಇಂಥ ಒಂದು ಕನಸನ್ನ ಪ್ರತಿಯೊಬ್ಬರಿಗೂ ಈಡೇರಿಸಬೇಕು ಅನ್ನೋದು. ಆ್ಯಕ್ಚುಲಿ ಇದು ಫಸ್ಟ್ ಟೈಮು ನಾನು ₹1 ಕಾನ್ಸೆಪ್ಟು ನನ್ನ 13 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ತೊಗೊಂಡು ಬಂದಿರೋಂಥ ಒಂದು ₹1 ಕಾನ್ಸೆಪ್ಟ್ ಇದು. ಸೊ ಸರ್ ಇದಕ್ಕೆ ಹೇಳಬೇಕು ಅಂತಂದರೆ ಈ ₹1 ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೊಂದು ಸಪ್ರೇಟಾಗಿ ಗಟ್ಸ್ಬೇಕು ಸರ್. ಸುಮ್ಮನೆ ಈಸಿಯಾಗಿ ಅಷ್ಟು ಈಸಿಯಾಗಿ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಬೆಂಗಳೂರಲ್ಲಿ ನೀವು ನೋಡಿರ್ಬೋದು ಹಲವಾರು ಬಿಲ್ಡರ್ಸ್ಗಳಿದ್ದಾರೆ, ಡೆವಲಪರ್ಸ್ಗಳಿದ್ದಾರೆ. ₹1 ಕಾನ್ಸೆಪ್ಟ್ ಅನ್ನೋದು ಇಲ್ಲಿವರೆಗೂ ನೀವೆಲ್ಲೂ ಕೇಳಿರಲ್ಲ ಆ್ಯಂಡ್ ಯಾರೂ ಮಾಡೂ ಇಲ್ಲ ಸರ್. ಸೊ ₹1 ಬುಕಿಂಗ್ ಅಮೌಂಟು ಕಸ್ಟಮರ್ಸು ಧಾರಾಳವಾಗಿ ಬೆಂಗಳೂರಿಂದ ಕ್ಯಾಬ್ ಫೆಸಿಲಿಟಿ ಕೊಡ್ತೀನಿ. ಅವತ್ತಿನ ದಿನ ಸಂಡೇ ಅವ್ರಿಗೆ ಇಲ್ಲಿ ಬಂದವ್ರಿಗೆ ಫುಡ್ ಫೆಸಿಲಿಟಿ ಇರುತ್ತೆ. ಸೊ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಇಲ್ಲಿ ಪ್ರಾಪರ್ಟಿ ನೋಡಿ, ಇವಾಗ ಬೆಂಗಳೂರಿಂದ ಬಂದು ಇಲ್ಲಿ ನೋಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಅ ಡೇ ಆಗುತ್ತೆ. ಸೊ ಹಾಫ್ ಅ ಡೇ ಒಳಗಡೆ ಅವ್ರು ಡ್ರೀಮ್ ಹೌಸ್ನ ಇಲ್ಲೇನು ತೊಗೊಳ್ಬೇಕು ಅಂತ ಇದ್ದಾರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ದಿನ ಟೈಮ್ ಆಗುತ್ತೆ. ಸೊ ಅವ್ರಿಗೆ ಇಲ್ಲಿ ಬರೋಂಥ ಲಂಚ್ ಫೆಸಿಲಿಟೀಸು, ಕ್ಯಾಬ್ ಫೆಸಿಲಿಟೀಸು ಮತ್ತು ಪ್ರತಿಯೊಂದು ಇಲ್ಲಿ ಮಾಡಿಕೊಡ್ತೀನಿ ಸರ್. ಪ್ರೀ ಬುಕ್ಕಿಂಗ್ ಬುಕ್ಕಿಂಗ್ ತೊಗೊಂಡ ತಕ್ಷಣ ನಾನು ಇಮಿಡಿಯೇಟಾಗಿ ಅವ್ರಿಗೆ ₹1 ಪೇ ಮಾಡಿದ ತಕ್ಷಣವೇ ಅವ್ರಿಗೆ ಇಮಿಡಿಯೇಟಾಗಿ ಸೈಟ್ ನನಗೆ ಇದಿರಲಿ ಸರ್, ಬರೀ ಬರಬೇಕು, ಸೈಟ್ ನೋಡಬೇಕು, ಸೈಟ್ ಇಷ್ಟಪಟ್ಟು ಒಂದು ಸೈಟ್ ಬ್ಲಾಕ್ ಮಾಡಬೇಕು. ಬ್ಲಾಕ್ ಮಾಡೋದು ಜಸ್ಟ್ ₹1 ಕೊಟ್ಟು ಅವ್ರು ಬುಕ್ ಮಾಡೋದು. ₹2 ಕಾಯಿನ್ ಕೊಟ್ಟರೆ ₹1 ಚೇಂಜ್ ಕೊಡ್ತೀರಾ ತಾನೆ ಸರ್? ಖಂಡಿತ ಕೊಡ್ತೀನಿ ಸರ್, ಖಂಡಿತ ಕೊಡ್ತೀನಿ. ₹1 ಬುಕ್ಕಿಂಗ್ ಅಮೌಂಟ್ ಸರ್, ಖಂಡಿತ ತುಂಬಾ ಚೆನ್ನಾಗಿದೆ ಸರ್. ಇವತ್ತಿನ ದಿನ ಇದು ಡಿಜಿಟಲ್ ಇಂಡಿಯಾ ಅಲ್ವಾ, ₹1 ಫೋನ್ ಪೇ ಮಾಡಿ ಸಾಕು ಅಲ್ವಾ. ಬರೀ ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ₹1 ಪೇ ಮಾಡಿದ್ರೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಲೀಗಲ್ ನೋಡ್ಕೊಳ್ಳಿ. ಸೊ ಅವ್ರ ಲಾಯರ್ಸ್ ಹತ್ರ ತೋರಿಸ್ಲಿ, ಲೀಗಲ್ 100% ಸರ್ ಬೋಲ್ಡ್ ಆಗಿ ಹೇಳ್ತಾ ಇದೀನಿ. ಸೊ BMRD ಅಪ್ರೂವ್ಡ್ ಇರೋಂಥ ಲೇಔಟು ನಿಮ್ಗೆ ಗೊತ್ತಿರೋಂಗೆ ಇದ್ರಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ನಾನು ಆಲ್ರೆಡಿ ಈ ಪ್ರಾಜೆಕ್ಟ್ ನಾನು ತೊಗೊಳ್ಳೋದಕ್ಕೆ ಮುಂಚೆ ಕಂಪ್ಲೀಟ್ ಲೀಗಲ್ ನೋಡೇನೆ ಮಾಡಿದ್ದೀನಿ. ಸೊ ಯಾವುದೇ ಥರ ಲೀಗಲ್ ಪ್ರಾಬ್ಲಮ್ ಇಲ್ಲ, 100% ಲೀಗಲ್ ಇದೆ. ಸೊ ಬರುವಂಥ ಕಸ್ಟಮರ್ಗೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ₹1 ಕೊಡ್ತಿರೋ ಕಾನ್ಫಿಡೆಂಟ್ ಅದೇ ಸರ್, ಲೀಗಲ್ 100% ಲೀಗಲ್ ಇರೋ. ಎಷ್ಟು ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡಿಸ್ಕೊಂಡು? ಸರ್ ಕಸ್ಟಮರ್ ಮಿನಿಮಮ್ ನಾರ್ಮಲಿ ಇರೋದು 10 to 15 ಡೇಸ್ ಒಳಗಡೆ. ಸೊ ಒಂದು ಲೀಗಲ್ ಬುಕ್ ತೊಗೊಂಡೋದ್ರೆ ಒಂದು 10 to 15 ಡೇಸ್ ಒಳಗಡೆ ನನಗೆ ಫೀಡ್ಬ್ಯಾಕ್ ಹೇಳ್ಬಿಟ್ರೆ ಸೊ 100% ಲೋನ್ ಮಾಡಿಸಿ ನಾನು ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತೀರಾ. ಎಲ್ಲಿ ಬರ್ಬೇಕು ಸರ್ ಅಸೆಟ್ ಸ್ಕ್ವೇರ್ ಸಂಸ್ಥೆನ ಭೇಟಿ ಆಗ್ಬೇಕಂದ್ರೆ? ಸರ್ ನಮ್ಮ ಆಫೀಸ್ ಇರೋದು ಬಂದು ಬನಶಂಕರಿ 3rd ಸ್ಟೇಜ್ ಕತ್ತರಗುಪ್ಪೆಯಲ್ಲಿ ಇರುವಂಥ ಒಂದು ನಮ್ಮ ಆಫೀಸು. ಸೊ ಲೈಕ್ ಪುನೀತ್ ರಾಜ್ಕುಮಾರ್ ಔಟರ್ ರಿಂಗ್ ರೋಡಲ್ಲಿ ಅಲ್ಲಿ ಬಂದ್ರೆ ಆಫೀಸ್ ಹತ್ರ ಬರ್ಬೋದು. ಹೌದು ಸರ್. ಡೈರೆಕ್ಟ್ ಲೇಔಟ್ ಹತ್ರ ಬಂದ್ರು ಕೂಡ ಓಕೆನಾ ಸರ್? ಪ್ರತಿಯೊಂದು ನನ್ನ ಕಂಪನಿಯ ಬ್ಯಾನರ್ಸ್, ಬೋರ್ಡ್ ಮತ್ತೆ ನಮ್ಮ ಕಂಪನಿಯ ಗೂಗಲಲ್ಲಿ ಹುಡುಕಿದ್ರು ಸಿಗುತ್ತೆ. ನಮ್ಮ ಪ್ರತಿಯೊಂದು ಬ್ರೌಚರಲ್ಲೂ ಕೂಡ ಲೊಕೇಶನ್ ಮೆನ್ಷನ್ ಮಾಡಿದ್ವಿ. ಸ್ಕ್ಯಾನ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಅಡ್ರೆಸ್ ಸಿಗ್ಬಿಡುತ್ತೆ. ಕಾಂಟ್ಯಾಕ್ಟ್ ನಂಬರ್ ನಾನೇ ಕಂಪನಿ ಓನರ್, ನಂದೇ ನಂಬರ್ ಹಾಕಿದ್ದೀನಿ ಸರ್. ಯಾರು ಎಕ್ಸಿಕ್ಯೂಟಿವ್ ನಂಬರ್ ಅಥವಾ ಮ್ಯಾನೇಜರ್ ನಂಬರ್ ಆ ಥರ ಇಲ್ಲ, ಕಂಪ್ಲೀಟ್ ನಂದೇ ನಂಬರ್ ಕೂಡ ಹಾಕಿದ್ದೀನಿ ಸರ್. ಅದು ನಂಬರ್ ಕಾಲ್ ಮಾಡ್ಕೊಂಡು ಡೈರೆಕ್ಟ್ಲಿ ಅವರು ನಮ್ಮ ಆಫೀಸ್ನ ರೀಚ್ ಮಾಡ್ಬೋದು. ಅಷ್ಟು ಮಾಡ್ಬೋದು. ಓಕೆ ಸರ್, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಪ್ರೈಸು ಆ್ಯಕ್ಚುಲಿ ಆಫರಬಲ್ ಪ್ರೈಸು ₹1 ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಸರ್ಪ್ರೈಸ್ ಆಗಿರಲಿ ಸರ್ ಬರೋಂಥ ಕಸ್ಟಮರ್ಗೆ. ಇಲ್ಲಿ ಬಂದರೆ ಖಂಡಿತ ಹೇಳ್ತಾ ಇದ್ದೀನಿ ಸರ್, ಬಂದವರು ನಾನು ದುಡ್ಡಿಗೆ ಪ್ರಾಮುಖ್ಯತೆ ಇಲ್ಲಿ ಕೊಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಸೈಟ್ ಸಿಗಬೇಕು ಅನ್ನೋದು ಖಂಡಿತ ಬರೋಂಥ ಪ್ರತಿಯೊಂದು ಕಸ್ಟಮರ್ಗೂ. ಇರೋದು ಜಸ್ಟ್ 40 ಸೈಟ್ ಅಷ್ಟೇ. ಸೊ ತುಂಬ ಲಿಮಿಟೆಡ್ ಆಪ್ಷನ್ ಇದೆ, ಬರೀ 40 ಜನಕ್ಕೆ ಮಾತ್ರ ಸೈಟ್ ಸಿಗುತ್ತೆ. ಸೊ ಆದಷ್ಟು ಎಷ್ಟು ಬೇಗ ಬಂದು ರೀಚ್ ಆಗ್ತಾರೋ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಬಟ್ ಈ ಪ್ರೈಸ್ ಈಗ ಮೆನ್ಷನ್ ಮಾಡ್ತಾ ಇಲ್ಲ ಸರ್, ಪ್ರೈಸ್ ಇವಾಗ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಬಂದರೆ ಖಂಡಿತ ಅವ್ರಿಗೆ ಬೆಸ್ಟ್ ಆಫರಬಲ್ ಪ್ರೈಸ್ ಮಾಡ್ತಾ ಇದ್ದೀನಿ ಅಷ್ಟಲ್ವಾ? ಖಂಡಿತ. ನೋಡಿ ಗೊತ್ತಾಯ್ತಲ್ವಾ, ಯಾರೆಲ್ಲ ಕನಕಪುರದ ಹತ್ರ ಸೈಟ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ಕೇವಲ ₹1 ಕೊಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ. ಅದಾದ ನಂತರ 15 ದಿನ ಟೈಮ್ ಕೊಡ್ತಾರೆ ಲೀಗಲ್ನ ಚೆಕ್ ಮಾಡಿಸ್ಕೊಳೋದಕ್ಕೆ. BMRD ಏಕತ ಆಗಿರೋದ್ರಿಂದ ಲೋನು ಕೂಡ ಆಗುತ್ತೆ. ಯಾರಿಗೆಲ್ಲ ಸೈಟ್ ಬೇಕು 20-30 ಇದೆ, 30-40 ಇದೆ, 30-50 ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕನಕಪುರ KSRTC ಬಸ್ ಸ್ಟಾಪ್ ಬ್ಯಾಕ್ ಸೈಡೇ ಇರ್ತಕ್ಕಂಥದ್ದು ಈ ಲೇಔಟು. ಇವರು ಅಸೆಟ್ ಸ್ಕ್ವೇರ್ ಸಂಸ್ಥೆ, ಅಲ್ಲಿ ಕೂಡ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಈ ಪ್ರೈಸ್ ಬಗ್ಗೆ ಏನು ಎತ್ತ ಪ್ರತಿಯೊಂದು ತಿಳ್ಕೊಬೇಕಂದ್ರೆ ಇದೇ 16ನೇ ತಾರೀಕು ಭಾನುವಾರ ಮೆಗಾ ಲಾಂಚ್ ಅಂತ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟಾಗಿ ಇಲ್ಲಿ ಬನ್ನಿ, ಫುಡ್ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ. ನೋಡಿಕೊಂಡು ಸೈಟ್ ಬುಕ್ ಮಾಡಿಕೊಂಡು ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೋನ್ ಬೇಕು ಅನ್ನೋರಿಗೆ ಲೋನಿನ ವ್ಯವಸ್ಥೆ ಕೂಡ ಇವ್ರ ಸಂಸ್ಥೆ ಕಡೆಯಿಂದ ಇರುತ್ತೆ ಅಲ್ವಾ ಸರ್? ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಕೂಡ ಕೊಡ್ತಾ ಇದೀವಿ ಸರ್. ಡೋರ್ ಸ್ಟೆಪ್. ಕಸ್ಟಮರ್ ಇಂಟ್ರೆಸ್ಟ್ ಇದ್ದಾರೆ, ಬರ್ತೇವೆ ಇಲ್ಲಿ ಬರ್ತೀನಿ ಸರ್, ನಾನು ಪ್ರಾಪರ್ಟಿ ಒಂದ್ಸರಿ ನೋಡ್ಬೇಕು ಲೈವ್ ಆಗಿ ಅಂತಂದ್ರೆ ಅವ್ರು ಜಸ್ಟ್ ಸ್ಯಾಟರ್ಡೆ ಬಿಫೋರ್ ಸ್ಯಾಟರ್ಡೆ ಒಂದಿನ ಮುಂಚೆ ನನಗೆ ಕಂಪನಿ ನಮ್ಮ ಕಂಪನಿ ನಂಬರ್ಗೆ ರೀಚ್ ಮಾಡಿ ನಮ್ಮ ಹತ್ರ ಮಾಹಿತಿ ಕೊಟ್ರೆ ಅವ್ರ ಮನೆ ಡೋರ್ ಸ್ಟೆಪ್ ಅಲ್ಲೇ ಪಿಕಪ್ ಮಾಡಿ ಮತ್ತೆ ಡ್ರಾಪ್ ಮಾಡ್ತೀನಿ. ಓಕೆ, ಕೊನೆಯದಾಗ ಏನಾದರೂ ಹೇಳೋದಿದೆಯಾ ಸರ್? ಸರ್ ನಾನು ಹೇಳೋದು ಏನು ಅಂತಂದ್ರೆ ಸರ್, ಪ್ರತಿಯೊಬ್ಬರು ಜನರು ಬರಬೇಕು. ಮನೆ ತಗೊಳ್ಳೋದು ಅಥವಾ ಒಂದು ಸೈಟ್ ತಗೊಳ್ಳೋದು ಪ್ರತಿಯೊಬ್ಬರ ಜೀವನದ ಲೈಫಲ್ಲಿ ಒನ್ ಟೈಮ್ ಕನಸು.
ಆ ಒಂದು ಟೈಮ್ ಕನಸನ್ನ ನಾವು ನಿಮ್ಮ ಕನಸನ್ನ ನಾವು ಖಂಡಿತ ಫುಲ್ಫಿಲ್ ಮಾಡ್ಕೊಡ್ತೀವಿ ಅಲ್ವಾ ಸರ್? ಓಕೆ, ಆಸ್ ಇಸ್ ಏನು ಆ ವಿಘ್ನೇಶ್ವರ ಟೆಂಪಲ್ ಇದೆಯೋ ಅದ್ರ ಮುಖಾಂತರನೇ ಸ್ಟಾರ್ಟ್ ಮಾಡಿದ್ವಿ ಈ ಲೇಔಟ್ ಬಗ್ಗೆ ವಿವರಣೆ ಕೊಡೋದಕ್ಕೆ. ಸೊ ಆ ದೇವಸ್ಥಾನದ ಮುಂದೆನೇ ನಾವು ಎಂಡ್ ಮಾಡ್ತಾ ಇದ್ದೀವಿ. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಲೇಔಟಲ್ಲಿ ಸೈಟ್ನ ತೊಗೊಳೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿಂದಿರಬೇಕು. ಒಬ್ಬರಲ್ಲ, ಇಬ್ಬರು ಲಾಯರ್ ಹತ್ರ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ಪ್ರತಿಯೊಂದು ನೋಡಿಕೊಂಡು ಆಮೇಲೆ ಮುಂದುವರಿರಿ. ಕನ್ಫ್ಯೂಸ್ ಆಗಿಬಿಟ್ಟು ಇಲ್ಲೊಂದು 4 ಲೇಔಟ್ ನೋಡಿದೆ, ಅಲ್ಲೊಂದು 4 ಲೇಔಟ್ ನೋಡಿದೆ ಅಂತ ಅಂದರೆ ಇನ್ನೂ 40 ಲೇಔಟು ವಿಡಿಯೋ ಮಾಡ್ತಾ ಇರ್ತೀವಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ ಫ್ಯಾಮಿಲಿ ಸಮೇತ ಬನ್ನಿ. ಫ್ಯಾಮಿಲಿ ಸಮೇತ ಬಂದು ಪ್ರತಿಯೊಬ್ಬರಿಗೂ ನೋಡಿ ಇಲ್ಲಿ ತಗೋಬೋದು ಏನು ಅಂತ ಕನ್ಫರ್ಮೇಷನ್ ಆದಮೇಲೆ ಓಕೆ ನಿಮ್ಗೆ ಸ್ಯಾಟಿಸ್ಫೈ ಇದೆ ಅನ್ನೋ ಥರ ಮಾತ್ರ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರೇ ಬಂದ್ಬಿಡೋದು, ಇಲ್ಲೊಂದು ಸ್ವಲ್ಪ ಅಡ್ವಾನ್ಸ್ ಕೊಡೋದು, ಇನ್ನೊಂದು ಹತ್ರ ಅಡ್ವಾನ್ಸ್ ಕೊಡೋದು, ಆ ಥರ ಎಲ್ಲ ಆಗೋದು ಬೇಡ. ಫುಲ್ ಫ್ಯಾಮಿಲಿ ಬಂದಾಗ ಒಂದು ಕಡೆ ಡಿಸಿಷನ್ ತೊಗೊತಾರೆ ಅಲ್ವಾ ಸರ್? ಫ್ಯಾಮಿಲಿ ಸಮೇತನೇ ಬಂದಾಗ್ಲೇ ಅದು ಸೈಡ್ ತೊಗೊಂಡಾಗ ಒಂದು ಫುಲ್ಫಿಲ್ಡ್ ಅನ್ಸೋದು. ನಿಮಗೂ ಪಿಕಪ್ ಅಂಡ್ ಡ್ರಾಪ್ ಕೊಟ್ಟಾಗ ಎಂಟೈರ್ ಫ್ಯಾಮಿಲಿ ಒಂದು ಡಿಸಿಷನ್ಗೆ ಬಂದಿರ್ತಾರೆ ಅಲ್ವಾ ಸರ್? ಖಂಡಿತ ಸರ್. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಸೆಟ್ ಸ್ಕ್ವೇರ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ಜಾನ್ ಸರ್ ಇಷ್ಟೊತ್ತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.